ನಾನು ಇವಾಗಲೂ ಕೂಡ ಆಗ್ರಹ ಮಾಡ್ತಾ ಇದ್ದೇನೆ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಈಗಲೂ ಕೂಡ ಕಾಲ ಮಿಂಚಿಲ್ಲ. ನಿಮ್ಮ ಅಲ್ಪಸಂಖ್ಯಾತ ಓಲೈಕೆ ರಾಜಕಾರಣ ಬದಿಗಿಡಿ, ಸಾಕಷ್ಟು ಮಾಡಿದ್ದೀರಿ. ಆದರೆ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಸಮುದಾಯಗಳಿಗೆ ನ್ಯಾಯ ಕೊಡುವಂತ ಕೆಲಸ ಮಾಡಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹವನ್ನು ಪಡಿಸ್ತಾ ಇದ್ದೇನೆ. ಎಲ್ಲಿಗೆ ಬಂದ್ಬಿಟ್ಟಿದೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅಂತ ಹೇಳಿದ್ರೆ, ಸರ್ಕಾರಿ ಆಸ್ಪತ್ರೆಗಳಲ್ಲಿ ಔಷಧಿಯೂ ಕೂಡ ಇಲ್ಲದೆ ಇರುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಔಷಧಿ ಸಿಗ್ತಾ ಇಲ್ಲ. ಬಡ ಜನರು ಪರದಾಡ್ತಾ ಇದ್ದಾರೆ. ಇವ್ರ ಯೋಗ್ಯತೆಗೆ ಸರಿಯಾದ ರೀತಿಯಲ್ಲಿ ರಾಜ್ಯ ಸರ್ಕಾರ ಔಷಧಿಗಳನ್ನು ಕೂಡ ವ್ಯವಸ್ಥಿತವಾಗಿ ಕಲ್ಪಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಜಿಯವರ ಜನೌಷಧಿ ಕೇಂದ್ರಕ್ಕೂ ಕೂಡ ಕಲ್ಲಾಕುವಂತ ಕೆಲಸ ಅವ್ರು ಮಾಡಿದ್ರಿ. ನೀವು ಅದಕ್ಕೂ ಕೂಡ ಕಲ್ಲಾಕಿದ್ರಿ. ಎಂತ ಅಯೋಗ್ಯ ಸರ್ಕಾರ ಇದು ಅಂತ ಹೇಳಿದ್ರೆ ಕಾಂಗ್ರೆಸ್ ಸರ್ಕಾರ. ರಾಜ್ಯದಲ್ಲಿ ಇವತ್ತು ಅಭಿವೃದ್ಧಿಯ ಭಾಗ್ಯ ಇವತ್ತು ಮರೀಚಿಕೆ ಆಗಿರುವಂಥದ್ದು. ರಾಜ್ಯದಲ್ಲಿ ಇವತ್ತು ಅಭಿವೃದ್ಧಿ ಭಾಗ್ಯ ಎಲ್ಲೂ ಕೂಡ ಅಭಿವೃದ್ಧಿ ಆಗ್ತಾ ಇಲ್ಲ. ಶಾಸಕರಿಗೆ ಅನುದಾನ ಭಾಗ್ಯ ಕೊಡದೆ ಹೋದ್ರೂ ಸಹ ಕಾಂಗ್ರೆಸ್ ಶಾಸಕರಿಗೆ ತನ್ನ ಕುರ್ಚಿಯನ್ನು ಉಳಿಸಿಕೊಳ್ಳುವಂತಹ ಸಲುವಾಗಿ ಮುಖ್ಯಮಂತ್ರಿಗಳು ವಿದೇಶ ಪ್ರವಾಸದ ಭಾಗ್ಯವನ್ನು ಕಲ್ಪಿಸೋದಕ್ಕೆ ಹೊರಟಿದ್ದಾರೆ. ಶಾಸಕರುಗಳು ಕಳೆದ 2.5 ವರ್ಷದಿಂದ ತಮ್ಮ ಅಳಲನ್ನು ತೊಡ್ಕೊಳ್ತಾ ಇದ್ದಾರೆ. ಆಡಳಿತ ಪಕ್ಷದ ಶಾಸಕರು ಸ್ವಾಮಿ ಮುಖ್ಯಮಂತ್ರಿಗಳ ಅನುದಾನ ಕೊಡಿ ಅಂತ ಕೇಳ್ತಾ ಇದ್ದಾರೆ ತಮ್ಮ ಕ್ಷೇತ್ರದ ಅಭಿವೃದ್ಧಿಗೆ. ಒಂದು ಗಂಗಾ ಕಲ್ಯಾಣ ಯೋಜನೆ ಇವರು ಯೋಗ್ಯತೆ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಬಡವರಿಗೆ ಮನೆ ಕಟ್ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇದೆಲ್ಲದರ ನಡುವೆ ಶಾಸಕರಿಗೆ ತನ್ನ ಕುರ್ಚಿಯನ್ನು ಉಳಿಸಿಕೊಳ್ಳೋದಕ್ಕೆ ವಿದೇಶಿ ಪ್ರವಾಸದ ಭಾಗ್ಯವನ್ನ ಕಲ್ಪಿಸೋದಕ್ಕೆ ಇವತ್ತು ಮುಖ್ಯಮಂತ್ರಿಗಳು ಮುಂದಾಗಿದ್ದಾರೆ. ಇಂಥ ಲಜ್ಜೆಗೆಟ್ಟ ಸರ್ಕಾರ ರಾಜ್ಯದ ಇತಿಹಾಸದಲ್ಲಿ ನೋಡಿಲ್ಲ ಅಂತೇಳಿ ಜನಸಾಮಾನ್ಯರು ಇವತ್ತು ಮಾತನಾಡ್ತಾ ಇದ್ದಾರೆ. ನೋಡಿ ಎಲ್ಲಿಗೆ ಬಂದ್ಬಿಟ್ಟಿದೆ ನಮ್ಮ ರಾಜ್ಯದ ಪರಿಸ್ಥಿತಿ ಅಂತ ಹೇಳಿದ್ರೆ, ನಮ್ಮ ರಾಜ್ಯದಲ್ಲಿ ಆಕಸ್ಮಿಕವಾಗಿ ಮರಣ ಹೊಂದುವ ಕುರಿ ಮತ್ತು ಮೇಕೆಗಳಿಗೆ ಪರಿಹಾರ ಹಣ ಅನುಗ್ರಹ ಯೋಜನೆ 4ನೇ ಕಂತಿನ ಹಣ ಸುಮಾರು 45 ಕೋಟಿ ರೂಪಾಯಿನ ಹಾಗೆ ಬಾಕಿ ಉಳಿಸಿಕೊಂಡಿದ್ದಾರೆ ಇವರು. ಮಾನ್ಯ ಹಣಕಾಸಿನ ಸಚಿವರು ಆಗಿರುವಂತಹ ಮುಖ್ಯಮಂತ್ರಿಗಳಿಗೆ ಬಹುಶಃ ತಮ್ಮ ಕುರ್ಚಿಯನ್ನು ಉಳಿಸಿಕೊಳ್ತಕ್ಕಂಥ ಭರಾಟೆನಲ್ಲಿ ಇವ್ಯಾವೂ ಕೂಡ ಆದ್ಯತೆ ಅಲ್ಲ. ಅನುಗ್ರಹ ಯೋಜನೆ ಅಡಿಯಲ್ಲಿ ಆ ಸತ್ತಂತ ಕುರಿ ಮೇಕೆಗಳು ಅದೇನ ಕುಟುಂಬಗಳ ಪರಿಹಾರ ಕೊಡಬೇಕು, 45 ಕೋಟಿ ಬಾಕಿ ಉಳಿಸಿಕೊಂಡಿದ್ದಾರೆ. 25-26 ಡಿಸೆಂಬರ್ ಒಳಗೆ ಸಾವನ್ನಪ್ಪಿರ್ತಕ್ಕಂಥ ಸುಮಾರು 90,000 ಕುರಿ ಮೇಕೆಗಳೇನು ಸತ್ತೋಗಿದ್ದಾವೆ, ಅದರಲ್ಲಿ ಕೇವಲ 30,000ಕ್ಕೆ ಮಾತ್ರ ಕೊಟ್ಟಿದ್ದಾರೆ ಪರಿಹಾರ. ಉಳಿದ 60,000 ಕುರಿಮರಿಗಳಿಗೆ ಏನು ಅದಕ್ಕೆ ಪರಿಹಾರವನ್ನು ಕೊಟ್ಟಿಲ್ಲ. ಇದರ ಮುಖೇನ ಅಹಿಂದ ಹೆಸರೆಳ್ಕೊಳ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳು ಈ ರಾಜ್ಯದ ಕುರಿಗಾರರಿಗೆ ಇವತ್ತು ಅನ್ಯಾಯ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಈಗಲಾದರೂ ಕೂಡ ಎಚ್ಚೆತ್ತುಕೊಂಡು ಮಾನ್ಯ ಮುಖ್ಯಮಂತ್ರಿಗಳು ತತ್ಕ್ಷಣ ಪರಿಹಾರವನ್ನ ಬಿಡುಗಡೆ ಮಾಡಬೇಕು ಅಂತ ಆಗ್ರಹ ಪಡಿಸ್ತಾ ಇದ್ದಾರೆ.
ನಾನು ಮೊನ್ನೆ ಸದನದಲ್ಲೂ ಕೂಡ ಕೆಲವು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದೇನೆ. ಹಿಂದೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಸನ್ಮಾನ್ಯ BS ಯಡಿಯೂರಪ್ಪನವರು ರಾಜ್ಯದ ಮುಖ್ಯಮಂತ್ರಿಗಳಿದ್ದಾಗ ಎಲ್ಲ ಸಮುದಾಯಗಳಿಗೆ, ಮಡಿವಾಳ ಸಮುದಾಯ ಇರ್ಬೋದು, ನೇಕಾರ ಸಮುದಾಯ ಇರ್ಬೋದು, ಸವಿತಾ ಸಮಾಜ ಇರ್ಬೋದು, ರಾಜ್ಯದಲ್ಲಿರುವಂತಹ ಎಲ್ಲ ಹಿಂದುಳಿದ ವರ್ಗಗಳ ಸಮುದಾಯಗಳು ಮತ್ತು ಇತರ ಸಮುದಾಯಗಳ ಅಭಿವೃದ್ಧಿ ನಿಗಮಗಳನ್ನೇನು ಮಾಡಿದ್ರು, 500 ಕೋಟಿ ರೂಪಾಯಿಗೂ ಹೆಚ್ಚು ಅನುದಾನವನ್ನು ಕೊಟ್ಟು ಆ ಸಮುದಾಯಗಳಿಗೆ ನ್ಯಾಯ ಸಿಗಬೇಕು, ಯುವ ಜನತೆಗೆ ಅನುಕೂಲ ಆಗಬೇಕು ಅಂತೇಳಿ ಹಣವನ್ನು ಬಿಡುಗಡೆ ಮಾಡಿದ್ರು. ಆದ್ರೆ ಈ ಸರ್ಕಾರ ಬಂದ್ಮೇಲೆ, ಸಿದ್ದರಾಮಯ್ಯ ಸರ್ಕಾರ ಬಂದ್ಮೇಲೆ, ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಜನ ನಿರೀಕ್ಷೆ ಮಾಡಿದ್ರು. ಅರೆ, ಯಡಿಯೂರಪ್ಪನವರು ಬಿಜೆಪಿ ಸರ್ಕಾರ ಇದ್ದಾಗ 500 ಕೋಟಿಗೂ ಹೆಚ್ಚು ಅನುದಾನವನ್ನು ಕೊಟ್ಟಿದ್ದಾರೆ ಆ ಮಂಡಳಿಗಳಿಗೆ, ನಿಗಮಗಳಿಗೆ. ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಗಳಾದ್ಮೇಲೆ ಕನಿಷ್ಠ 1,000 ಕೋಟಿ ಕೊಡ್ತಾರೆ ಅಂತ ಹೇಳಿದ್ರೆ, ಇವರು ಕೇವಲ ಹಿಂದೆ ಬಿಜೆಪಿ ಸರ್ಕಾರ ಕೊಟ್ಟಂತ 500 ಕೋಟಿಲಿ ಬರೀ 50% ರಿಲೀಸ್ ಮಾಡಿ ಅದರಲ್ಲಿ ವ್ಯಯ ಮಾಡಿರುವಂತದ್ದು ಕೇವಲ 50% ಮಾತ್ರ. ಇದು ನುಡಿದಂತೆ ನಡೆಯುವ ಸರ್ಕಾರನ ಹಾಗಾದ್ರೆ? ಒಬ್ಬ ಅಹಿಂದ ನಾಯಕರು ಅನ್ಸ್ಕೊಂಡಿರ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳು ನುಡಿದಂತೆ ನಡೀತಾ ಇದ್ದಾರೆ ಅನ್ನೋದನ್ನ ರಾಜ್ಯದ ಜನ ಇವತ್ತು ಪ್ರಶ್ನೆ ಮಾಡ್ತಾ ಇದ್ದಾರೆ. ನೋಡಿ, ಕಳೆದ ಸುವರ್ಣಸೌಧ ಅಧಿವೇಶನದ ಸಂದರ್ಭದಲ್ಲಿ ಇವತ್ತಿಗೆ 1.5 ತಿಂಗಳಿಗೆ ಹೆಚ್ಚು ಆಗಿದೆ, 1.5 ತಿಂಗಳು ಕಳೆದಿದೆ, ಬಹುತೇಕ 2 ತಿಂಗಳುಗಳಾಗ್ತಾ ಇದೆ. ಸುವರ್ಣಸೌಧದಲ್ಲಿ ನಮ್ಮ ಶಾಸಕ ಮಿತ್ರರಾಗಿರುವಂತಹ ಮಹೇಶ್ ತೆಂಗಿನಕಾಯಿರವರು ಬಹಳ ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆನ ಎತ್ತಿದ್ರು. ಕಳೆದ ಜನವರಿ ಫೆಬ್ರವರಿ ತಿಂಗಳಿನಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಸುಮಾರು 5,000 ಕೋಟಿ ರೂಪಾಯಿಗಳನ್ನ ಬಿಡುಗಡೆ ಮಾಡಬೇಕಾಗಿತ್ತು. ಆ 5,000 ಕೋಟಿ ಯಾಕೆ ಬಿಡುಗಡೆ ಆಗಿಲ್ಲ, ಹಣ ಎಲ್ಲೋಗಿದೆ ಅಂತೇಳಿ ಪ್ರಶ್ನೆ ಮಾಡಿದ್ರೆ ಬೆಳಗಾವಿ ಅಧಿವೇಶನದಲ್ಲೂ ಕೂಡ ಉತ್ತರ ಸಮರ್ಪಕವಾಗಿ ಕೊಡಲಿಲ್ಲ. ಮೊನ್ನೆ ಬೆಂಗಳೂರಿನಲ್ಲೂ ನಡೆದಂತ ಅಧಿವೇಶನದಲ್ಲೂ ಕೂಡ ಮತ್ತೆ ಪ್ರಶ್ನೆನ ಕೇಳಿದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಉತ್ತರ ಏನು ಗೊತ್ತಾ? ವಿರೋಧ ಪಕ್ಷದ ನಾಯಕರು ಕೂಡ ಕೇಳಿದಾಗ ಯಾವ್ದು ನೋಡಿ ಹೇಳ್ತೀನಪ್ಪ, ಅರ್ಥಾತ್ ಗೃಹಲಕ್ಷ್ಮಿಗೆ, ಬಡ ಕುಟುಂಬದ ಹೆಣ್ಮಕ್ಳಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣ 5,000 ಕೋಟಿ ಎಲ್ಲಿದೆ, ಎಲ್ಲಿ ಅದು ವರ್ಗಾವಣೆ ಆಗಿದೆ, ಎಲ್ಲಿ ಅದು ಉಪಯೋಗ ಆಗಿದೆಯೋ, ದುರುಪಯೋಗ ಆಗಿದೆಯೋ, ಇವತ್ತಿಗೂ ಕೂಡ ಹಣಕಾಸಿನ ಸಚಿವರಾಗಿರುವಂತಹ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಇನ್ನೂ ಕೂಡ ಉತ್ತರ ಸಿಗ್ತಾ ಇಲ್ಲ. ಇನ್ನು ಎಷ್ಟು ದಿನ ಬೇಕು ಮಾನ್ಯ ಮುಖ್ಯಮಂತ್ರಿಗಳಿಗೆ ಪ್ರಶ್ನೆಗೆ ಉತ್ತರ ಕೊಡೋದಕ್ಕಾಗಾದ್ರೆ? ಎಲ್ಲೋಯ್ತಿ ಹಣ ಹಾಗಾದ್ರೆ? ಹಿಂದೆ ನೋಡಿದ್ವಿ, ST ಡೆವಲಪ್ಮೆಂಟ್ ಕಾರ್ಪೊರೇಷನ್, ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣ ಯಾವ ರೀತಿ ತೆಲಂಗಾಣಕ್ಕೆ ತೆಗೆದುಕೊಂಡೋಗಿ ಯಾವ ರೀತಿ ದುರುಪಯೋಗ ಆಯಿತು, ಯಾವ ರೀತಿ ಕೊಳ್ಳೆ ಹೊಡೆದ್ರು, ಯಾವ ರೀತಿ ಹಣವನ್ನು ಚುನಾವಣೆಗೆ ಬಳಸ್ಕೊಂಡ್ರು, ಇವೆಲ್ಲವೂ ಕೂಡ ರಾಜ್ಯದ ಜನ, ದೇಶದ ಜನ ನೋಡಿದ್ದಾರೆ. ಹಾಗಾಗಿ ಇದು ಈ 5,000 ಕೋಟಿನೂ ಕೂಡ ಇನ್ಯಾವುದಾದ್ರು ರಾಜ್ಯಕ್ಕೆ ವರ್ಗಾವಣೆ ಮಾಡಿ ತಿಂದು ತೇಗುವಂತ ಕೆಲಸ ಏನಾದ್ರು ರಾಜ್ಯ ಸರ್ಕಾರ ಮಾಡಿದೆ, ಅದನ್ನಾದ್ರೂ ಕೂಡ ಉತ್ತರ ಕೊಡಬೇಕು ಅವರು. ಆದ್ರೆ ಒಂದಂತೂ ಸತ್ಯ, 2 ತಿಂಗಳುಗಳು ಆದರೂ ಸಹ ಗೃಹಲಕ್ಷ್ಮಿಯ 5,000 ಕೋಟಿ ರೂಪಾಯಿಗಳು ಎಲ್ಲಿದೆ ಅಂತೇಳಿ ಹಣಕಾಸಿನ ಸಚಿವರು ಗೊತ್ತಿಲ್ಲ ಅಂತ ಹೇಳಿದ್ರೆ ಇದು ಜಗತ್ತಿನ 8ನೇ ವಿಸ್ಮಯ. ಇದು ನನಗೆ ಯಾಕೋ ಅನಿಸ್ತದೆ, ರಾಜ್ಯ ಸರ್ಕಾರದ ಪ್ರಿಯಾರಿಟೀಸ್, ಆದ್ಯತೆಗಳೇನಿರಬೇಕಾಗಿತ್ತು, ರಾಜ್ಯದ ಅಭಿವೃದ್ಧಿ ಈ ಸರ್ಕಾರಕ್ಕೆ ಆದ್ಯತೆ ಆಗಬೇಕಾಗಿತ್ತು. ಈ ರಾಜ್ಯದಲ್ಲಿ ಇವತ್ತು ಹಿಂದುಳಿದ ವರ್ಗಗಳು, ಪರಿಷ್ಠ ಜಾತಿ, ಪರಿಷ್ಠ ಪಂಗಡಗಳ ಆ ಸಮುದಾಯಗಳನ್ನ ಮೇಲೆತ್ತುವಂತ ಕೆಲಸ ಆಗಬೇಕಾಗಿತ್ತು. ಈ ಸಮುದಾಯಗಳ ಬದುಕನ್ನ ಕಟ್ಟಿಕೊಡುವಂತ ಒಂದು ಕೆಲಸ ಕಾಂಗ್ರೆಸ್ ಸರ್ಕಾರದಿಂದ, ಮಾನ್ಯ ಮುಖ್ಯಮಂತ್ರಿಗಳಿಂದ ಆಗಬೇಕಾಗಿತ್ತು. ಆದರೆ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿದ್ದೇ ತಡ ಇವೆಲ್ಲವನ್ನೂ ಕೂಡ ಮರ್ತಿದ್ದಾರೆ ಅನ್ನೋದ್ರಲ್ಲಿ ಯಾವುದೇ ಒಂದು ಸಂದೇಹವಿಲ್ಲ.